ಅಮ್ಮ, ಕೊಟ್ಬಿಟ್ಟು ಬಂದ್ಯಾ? ಹ್ಞೂ ನಮ್ಮ ಲಕ್ಷ್ಮಿ. ಪಾಪ ಹುಡುಗರು ಕಾಯ್ತಾ ಕೂತಿದ್ವು. ನಾನೇ ಸ್ವಲ್ಪ ಈ ಮನೇಲಿರೋರ ಮಾತುಗಳನ್ನ ಕೇಳಿಸ್ಕೊಳ್ತಾ ಅವ್ರು ಊಟ ಕೊಡೋದೇ ಮರ್ತು ಬಿಟ್ಟಿದ್ದೆ. ಮರ್ತಿರ್ಲಿಲ್ಲ, ಸ್ವಲ್ಪ ತಡ ಆಯಿತು ಅಡುಗೆ ಮಾಡೋದು. ಅರೆ ಯಾಕಮ್ಮ, ಏನಾಯಿತು? ಏನು ಮಾತಾಡಿದ್ರು ಅಂಥದ್ದು? ಯಾಕಾದರೂ ಬಂದರು ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕಮ್ಮ? ಗೊತ್ತಿದ್ದು ಕೇಳ್ತೀರ ಲಕ್ಷ್ಮಿ. ಅವ್ರು ಅಂದಿರೋ ಮಾತುಗಳನ್ನ ನೀನು ಹೇಳಿದ್ದೀನಿ, ಏನೇನು ಮಾತಾಡಿದ್ದಾರೆ ಅಂತ. ಅಂಥದ್ರಲ್ಲೂ ಕೇಳ್ತಿಲ್ಲ. ನನಗೆ ಈಗಲೂ ಅದನ್ನೆಲ್ಲ ಮರೆಯೋಕ್ಕೆ ಆಗ್ತಿಲ್ಲ. ಹೋಗಿ ಆ ಕುಡುಕಂಗೆ ನೀನು ಕೊಡಬೇಕು ಅಂತ ಯೋಚನೆ ಮಾಡ್ತಾರಲ್ಲ ನಿಮ್ಮಜ್ಜಿ. ಛೇ, ಹೋಗಲಿ ಬಿಡಮ್ಮ. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋತಿಲ್ಲ. ನೀನು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀಯಾ? ಇದ್ದವ್ರು ಇನ್ನು ಎಷ್ಟು ದಿನ ಇರ್ತಾರೆ? ಇನ್ನೊಂದು 2-3 ದಿನ ಇರ್ತಾರೆ, ಇಲ್ಲ ಅಂದರೆ 1 ವಾರ ಇರ್ಬೋದು. ನನ್ನ ಓದಿನ ಬಗ್ಗೆ, ನನ್ನ ಕೆಲಸದ ಬಗ್ಗೆ, ಇದ್ರ ಬಗ್ಗೆ ಅಷ್ಟೇ ನನಗೆ ಗಮನ ಇರುತ್ತೆ. ಇಂಥ ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲ ನಾನು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಜೀವನ ನಡೆಯಲ್ಲಮ್ಮ. ನೀನು ಆರಾಮಾಗಿ ಮಲ್ಕೋ. ನಾನು ಊಟ ಮಾಡಿದೆ, ನಾನು ಹೋಗಿ ಮಲ್ಕೋತೀನಿ. ಹೌದಲ್ವಾ? ನಾನು ನೋಡಿ ದಡ್ಡಿ ಥರ ಯೋಚನೆ ಮಾಡ್ತಿದ್ದೀನಿ. ನಾನೇ ಅಂದ್ಕೊಂಡೆ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಅಂತ. ಇವಾಗ ನಾನೇ ಯೋಚನೆ ಮಾಡೋಂಗೆ ಆಗ್ಬಿಟ್ಟಿದೆ. ಎಲ್ಲ ಬರೀ ನಿಮ್ಮ ಅಜ್ಜಿಯಿಂದ, ನಿಮ್ಮಪ್ಪನಿಂದ. ಸರಿ ನೀನು ಮಲ್ಕೋ, ನಾನು ಹೋಗಿ ಹರೀಶಿನ ಕರ್ಕೊಂಬರ್ತೀನಿ. ಅವನು ಮಲ್ಕೊಳ್ಳಿ, ಸ್ಕೂಲ್ ಸ್ಟಾರ್ಟ್ ಆಗಿದೆ. ಬರೀ ಆಟ ನಿನ್ನ ತಮ್ಮಂದು. ಸರಿನಮ್ಮ, ನನಗೂ ಸುಸ್ತಾಗಿದೆ, ನಾನು ಮಲ್ಕೋತೀನಿ. ಈ ಪಾತ್ರೆಗಳನ್ನೆಲ್ಲ ಇವಾಗಲೇ ತೊಳೆದಿಟ್ಬಿಡ್ಬೇಕಪ್ಪ, ಬೆಳಿಗ್ಗೆಗಂದರೆ ಆಗಲ್ಲ. ಜಯ, ಇಲ್ಲಿದ್ಯಾ? ನಾನು ಅಡುಗೆ ಮನೆಯಲ್ಲ ಹುಡ್ಕಾಡ್ತಿದ್ದೆ ಕಣೆ. ಯಾಕತ್ತೆ, ಏನಾದರೂ ಬೇಕಿತ್ತಾ? ಅದೇನಿಲ್ಲ, ಲಕ್ಷ್ಮಿ ಇಲ್ಲಿ ಬಂದ್ಲಂತೆ, ಕಾಣಿಸ್ತಾ ಇಲ್ವಲ್ಲ? ಅವಳು ಆವಾಗಲೇ ಊಟ ಮಾಡ್ಕೊಂಡು ರೂಮ್ಗೆ ಹೋಗಿ ಮಲ್ಕೊಂಡ್ಳು. ಅಗಳೇ, ಅದ್ಯಾವಾಗಲೇ ಬಂದವಳು? ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ವಲ್ಲ? ಅವಳು ಬತ್ತಾಳೆ ಅಂತ ಅಂದ್ಬಿಟ್ಟು ನಾನು ನನ್ನ ಮಗಳು ಇಬ್ಬರು ಕಾಯ್ಕೊಂಡು ಕೂತಿದ್ವಪ್ಪ. ಅವಳ ಅಥವಾ ಒಂಚೂರು ಮಾತಾಡೋದಿತ್ತು. ಹೋಗಿ ಮನಿಕೊಂಡ್ಬಿಟ್ಟವಳೆ ಅಂತ ಅಂತ್ಯ. ಅದು ಯಾವಾಗ ಬಂದ್ಲು, ಯಾವಾಗ ಊಟ ಮಾಡಿದ್ಲು, ಯಾವಾಗ ಮನಿಕೊಂಡ್ಲು? ಸದ್ಯಲ್ಲ ಹೋಗಿ ಮನಿಕೊಂಡವಳಲ್ಲ, ಅವಾಗಲೇ ಬಂದ್ಲು ಅತ್ತೆ. ಅದು ಸರಿ, ಅವಳ ಹತ್ರ ಏನು ಮಾತಾಡಬೇಕಿತ್ತು ನೀವು? ಅದೇನಿಲ್ಲ ಬಿಡು, ನನ್ನ ಮಗಳು ಶಕುಂತ್ಲಾ ಏನೋ ಕೇಳಬೇಕಂತ ಇದ್ಲಂತೆ, ಅದಕ್ಕೆ. ಏನಿಲ್ಲ ಬಿಡು, ಅವಳ ತೊಲೆ ಮಾತಾಡ್ಕೊತೀವಿ. ಅದೇನು ಹೇಳಿ ಅತ್ತೆ, ನಾನೇ ಮಾತಾಡ್ತೀನಿ. ಬೇಡ, ಅವಳ ತೊಲೆ ಮಾತಾಡ್ತೀನಿ. ಭಾರಿ ಕಿಲಾಡಿ ಮುದುಕಿ ಇದು. ನನಗೇನು ಅಷ್ಟು ಗೊತ್ತಾಗೋದಿಲ್ವಾ ಏನು ಮಾತಾಡ್ಬೇಕಂತ ಇದ್ದೀರಾ ನೀವೆಲ್ಲ ಸೇರಿಕೊಂಡು ಅಂತ? ನನ್ನ ಮಗಳು ಅದಕ್ಕೆಲ್ಲ ಬಗ್ಗೋಳಲ್ಲ. ನಾನು ಅದಕ್ಕೆ ಅವಕಾಶ ಮಾಡಿಕೊಡೋದು ಇಲ್ಲ. ಮಾಡಿ ಅದೇನು ಪಿತೂರಿಗಳು ಮಾಡ್ತಿರೋ ಚೆನ್ನಾಗೇ ಮಾಡಿ. ವಾ, ನಿಲ್ ಕೂತಿದ್ಯೇನೋ? ಯಾಕಮ್ಮ, ಏನಾಯ್ತು? ಊಟ ಮಾಡ್ದಾ? ಹ್ಞೂ ಅಲ್ಲ, ಊಟ ಮಾಡಿದೆ. ನಿಂತವ ಒಂಚೂರು ಒಂದು ವಿಚಾರ ಮಾತಾಡ್ಬೇಕಿತ್ತು ಕಣ. ವಿಚಾರನಾ? ಏನಮ್ಮ? ಮನೆ ಕಟ್ಟೋದ್ರ ಬಗ್ಗೆನಾ? ಅದಕ್ಕೆಲ್ಲ ಸಿದ್ಧತೆ ನಾನು ಮಾಡಿದ್ದೀನಿ. ನೀನು ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಂಬೇಡ. ಇನ್ನೊಂದು ವರ್ಷದಲ್ಲಿ ನಮ್ಮ ಮನೆ ಹೆಂಗೆ ರೆಡಿ ಆಗ್ತದೆ ನೋಡು. ಅಯ್ಯ, ಅದಲ್ಲ ಕಣಲ್ಲ, ಮನೆ ಬಗ್ಗೆ ಅಲ್ಲ. ಮತ್ತೀಗ? ಅದು ನಮ್ಮ ಶಕುಂತ್ಲಾ, ನಿನ್ನ ತಂಗಿ ಏನೋ ಆಸೆ ಪಡ್ತಾಳೆ ಕಣ. ನಿಮ್ಮ ಮಗಳು ಲಕ್ಷ್ಮೀನ, ಅಂದರೆ ನಮ್ಮ ಲಕ್ಷ್ಮೀನ ನಮ್ಮ ಶಕುಂತ್ಲನ ಮಗನ ಕೊಟ್ಟರೆ ಹೆಂಗೆ? ಅವಳ ಮಗನ ತಗೊಬೇಕು ಅಂತ ಲಕ್ಷ್ಮೀನ ಭಾಳ ಆಸೆ ಪಟ್ಬಿಟ್ಟವಳೆ. ಅಲ್ಲಿ ಇಲ್ಲಿ ಗಂಡು ಹುಡ್ಕೋದ್ಕಿಂತ ನಿನ್ನ ತಂಗಿ ಮಗನಿಗೆ ಕೊಟ್ಟರೆ ಆಗಲ್ವಾ? ಬೇರೆ ಕಡೆ ಸಂಬಂಧ ನೋಡಿದ್ರೆ ಈ ವರದಕ್ಷಿಣೆ ಪರದಕ್ಷಿಣೆ ಇವೆಲ್ಲ ಖರ್ಚು. ಸ್ವಂತ ತಂಗಿ ಮಗನ ಕೊಟ್ಟರೆ ಯಾವ ವರದಕ್ಷಿಣೆ ಇರಲ್ಲ, ಪರದಕ್ಷಿಣೆ ಇರಲ್ಲ. ಮದುವೆ ಮಾಡಿಕೊಟ್ರೆ ಆಯ್ತಪ್ಪ. ನಮ್ಮ ಹುಡುಗಿ ನಮ್ಮ ಕಣ್ಣು ಮುಂದೆ ಇದ್ದಂಗೆ ಇರ್ತಾಳೆ, ಭಯ ಇರಲ್ಲ. ಹೌದಣ್ಣ, ನಾನು ಹಂಗೆ ಯೋಚನೆ ಮಾಡಿದ್ದೀನಿ. ನಿಮ್ಮ ಮಗಳು ಲಕ್ಷ್ಮೀನ ನನ್ನ ಮಗನ ತಗೊಬಿಡೋಣ ಅಂತ. ನನ್ನ ಮಗನಿಗೂ ಲಕ್ಷ್ಮಿ ಅಂದರೆ ತುಂಬ ಆಸೆ. ಅವಳ ಮೇಲೆ ಜೀವನೇ ಮಾಡಿಕೊಂಡವನೇ. ಅವನೇ ಹೇಳ್ದ ನನ್ನ ಹತ್ರ, ಅಮ್ಮ ನಾನು ಅವಳನ್ನ ಮದುವೆ ಮಾಡ್ಕೊತೀನಿ, ಮದುವೆ ಮಾಡ್ಸಮ್ಮ ಅಂತ. ಅದಕ್ಕೆ ಇನ್ನೊಂದು ಮಾತು ಕೇಳೋಣ ಅಂತ ಅಮ್ಮಂಗೆ ಹೇಳ್ದೆ. ಅಮ್ಮಂಗೂ ಇಷ್ಟ ಆಯಿತು. ಇನ್ನೊಬ್ಬ ಇಷ್ಟಪಟ್ಬಿಟ್ರೆ ನನಗೊಂಥರ ಸಮಾಧಾನ ನೋಡು. ಅಲ್ಲಿ ಇಲ್ಲಿ ಏನು ತಗೊಬರೋದ್ಕಿಂತ ನಮ್ಮ ಅಣ್ಣನ ಮಗಳನ್ನೇ ತಗೊಂಡ್ರೆ ನಮ್ಮ ಮನೆ ಚೆನ್ನಾಗಿರ್ತದಲ್ವ. ನಾನು ಇವಾಗ ಅತ್ತೆ ಸೊಸೆ ಕಿತ್ತಾಡ್ದಂಗೆ ನಮ್ಮ ಅಣ್ಣನ ಮಗಳಪ್ಪ ಅಂತ ನಾನು ಚೆನ್ನಾಗಿ ನೋಡ್ಕೊತೀನಿ. ನಾವು ಏನೇನೈತೆ ಆಸ್ತಿ ಗೀಸ್ತಿ ಒಡವೆ ಗಿಡೆ ಎಲ್ಲ ಅವಳದೇನೆ. ಅವಳ ಮಕ್ಕಳದು ಅಂದರೆ ನಮ್ಮ ಮೊಮ್ಮಕ್ಕಳದು. ಇನ್ನೇನು ಬೇಕಣ್ಣ? ಬೇರೆ ಕಡೆ ಕೊಟ್ಟು ಅವ್ರು ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು, ಹಂಗೆ ಕಷ್ಟ ಕೊಟ್ಟರು, ಹಂಗಂದ್ರು ಹಿಂಗಂದ್ರು ಇವೆಲ್ಲ ಕೇಳಿಸ್ಕೊಳ್ಳೋದ್ಕಿಂತ ನಮ್ಮವ್ರಿಗೆ ಕೊಟ್ಟು ನಾವು ಚೆನ್ನಾಗಿರ್ಬೋದಪ್ಪ. ಏನಂತೆ ನೋಡೋಣ, ಯೋಚನೆ ಮಾಡು. ಶಕುಂತ್ಲಾ, ನನಗೇನೋ ಇಷ್ಟ ಕಣಮ್ಮ. ನನ್ನ ತಂಗಿ ಮಗನ ಕೊಡೋಕ್ಕೆ ನಂದೇನು ಅಭ್ಯಂತರ ಇಲ್ಲ. ಈ ನಮ್ಮ ಮನೇಲಿ ಅವಳೆಲ್ಲ ಕಿಲಾಡಿ, ಇವಳು ಒಪ್ಕೋಬೇಕಲ್ಲ. ಮದುವೆ ಮಾಡೋಣ ಅಂತ ಅಂದರೆ ಈಗಲೇ ಬೇಡ ಓದ್ ದಬ್ಬಾಕ್ಲಿ ಅಂತ ಅಂತಾಳೆ. ಯಾವಾಗ ನೋಡ್ರು ಅದೇ ಅಂತಿರ್ತಾಳೆ. ಅಲ್ಲ ಕಣಲ್ಲ, ಇವಾಗ ಓದಿದ್ರು ಇಲ್ಲೇ ಇರ್ಬೇಕು ತಾನೆ, ಇನ್ನೆಲ್ಲಿಗೆ ಹೋಗಕ್ಕೆ ಸಾಧ್ಯ? ಹಂಗೂ ಅವಳು ಓದಿಸ್ಲೇಬೇಕು ಅನ್ನಂಗಿದ್ರೆ ಒಂದು ಕೆಲಸ ಮಾಡೋಣ. ಅಲ್ಲ, ಮದುವೆ ಆದ್ಮೇಲೆ ಓದಬಾರ್ದಂತ ಏನೋ ರೈತ? ಮದುವೆ ಆದಮೇಲೆ ಓದ್ಲಿ ಬಿಡು. ಈಗ ಮದುವೆ ಆಗೋದಾಗ್ಬಿಡ್ಲಿ. ಮೂನಣ್ಣ, ಮದುವೆ ಮಾಡ್ಕೊಡ್ರಿ. ಆಮೇಲೆ ಬೇಕಾದ್ರೆ ಕಾಲೇಜ್ಗೆ ಹೋಗ್ಲಿ, ಓದ್ಲಿ, ಎಲ್ಲಿವರೆಗೆ ಓದ್ತಾರೋ. ನಾವೇ ಓದಿಸ್ತೀನಿ. ಅಯ್ಯ, ದುಡ್ಡು ಕಾಸಿಂದ ಯೋಚನೆ ಮಾಡಬೇಡ ಕಣಣ್ಣ ನೀನು. ನಾನು ಕಳಿಸ್ತೀನಿ ಕಾಲೇಜಿಗೆ. ನನ್ನ ಮಗನು ಏನೂ ಅನ್ನಲ್ಲ. ಹೌದಲ್ವಾ? ಹಂಗೂ ಮಾಡ್ಬೋದು. ಈ ಕಿಲಾಡಿಗೆ ಒಂದು ಮಾತು ಹೇಳಿ ನೋಡ್ತೀನಿ. ಅವಳು ಒಪ್ಪಲಿ ಬಿಡಲಿ, ನಾನು ಈ ಮದುವೆ ಮಾಡೇ ಮಾಡ್ತೀನಿ ಅಂತ ಹೇಳ್ತೀನಿ.
ಅದು ಹೆಂಗಿಲ್ಲ ಅಂದ್ಬಿಡ್ತಾಳೋ ನಾನು ನೋಡ್ತೀನಿ. ಒಪ್ಪಲಿಲ್ವಾ ಕಾಲೇಜ್ ಮೆಟ್ಲು ತುಳಿಯಂಗಿಲ್ಲ. ಅಮ್ಮ ಮಗಳು ಇಬ್ಬರು ಕಾಲ ಕೈ ಮುರಿದು ಮೂರಲ್ಲಿ ಕೂರಿಸ್ಬಿಡದೆ. ಅಯ್ಯೋ ಅಲ್ಲಣ್ಣ, ಇವಾಗ ಹಂಗೆ ಎದುರಿಸಿದ್ರೆ ಪೊಲೀಸು ಗಿಲೀಸು ಅಂತ ಕಂಪ್ಲೇಂಟು ಅಂತ ಹೋದ್ರೆ ಅವಾಗ ಏನು ಮಾಡೋಣ? ಹೋಗ್ತಾಳೆ ಅದಕ್ಕೆಲ್ಲ ಮಾಡೋ ಅಂಥವಳೆ ಇವಳು. ಅಂದ್ರೂ ಮನೆ ಮರ್ಯಾದೆ ಅಂತ ಒಂಚೂರು ಯೋಚನೆ ಮಾಡ್ತಾಳೆ. ಇದಕ್ಕೆಲ್ಲ ಅಸ್ತ್ರ ಏನು ಅಂತ ಅಂದರೆ, ಅಮ್ಮಂಗೆ ಒದೆ ಬಿತ್ತು ಅಂತ ಅಂದರೆ ಮಗಳು ಆಟೋಮೆಟಿಕ್ಕಾಗಿ ದಾರಿ ಬರ್ತಾಳೆ. ಉಕ್ಕಣಲ್ಲ, ನೀನು ಹೆಂಗೆ ಹೊಡಿತೀಯ ಅವಳಿಗೆ ಅಂತ ಈ ಕಣ್ಣಾರೆ ಒಂದ್ಸತಿ ನೋಡ್ಬೇಕು ನೋಡು. ನನ್ನ ಕಣ್ಣು ಪಾವನಾಗೋಯ್ತದ ನೋಡು. ಮಾತಿಗೆ ಮಾತು ಎದುರು ಮಾತು ಕೊಡ್ತಿದ್ದಾಳೆ ನೀನು ಹೆಂಡತಿ. ಒಂದು ಸತಿ ಇಕ್ಕ ನೋಡು. ಇತ್ತೀಚೆಗೆ ಅವಳಿಗೆ ಭಾರಿ ಧೈರ್ಯ ಬಂದ್ಬಿಟ್ಟೈತೆ ನೋಡು. ಹೌದಮ್ಮ, ಇತ್ತೀಚೆಗೆ ಭಾಳ ಧೈರ್ಯ ಬಂದೈತೆ. ಎಲ್ಲ ಇವ್ರ ಕಿಲಾಡಿಗಳದು ಅದು ಇದು ಹೇಳ್ಕೊಟ್ಟು ತಲೆ ಕೆಡ್ಸವ್ರಿ. ನಾನು ಎದುರ್ಕೊಂಡಿದ್ದೀನಿ ಅಂತ ಅವಳು ಅನ್ಕೊಂಡಿರ್ಬೋದು. ಅವಳ ಹತ್ರ ಇರೋ 1,00,000 ರೂಪಾಯಿ ಕೈಗೆ ಬರಲಿ ಅಂತ ಕಾಯ್ತಿದ್ದೆ. ನಿನ್ನೆ ಹೆಂಗೆ ಕೊಟ್ಟವಳು ಮನೆ ಕಟ್ಟಕ್ಕೆ ಅಂತ. ಈಗ ಬಾಯಿ ಬಿಡಲಿ. ಬಾಯಿನ ಸೂಚಿ ದಾರ ತಗೊಂಡು ಸೇರ್ಸಿ ಹೊಲ್ದು ಬಿಟ್ಟ ಅಂದರೆ ಉಸಿರು ಬಿಡೋಕ್ಕಾಗಬಾರ್ದು. ಮಾಡ್ತೀನಿ. ಇವತ್ತು ರಾತ್ರಿಕೋ ನಾಳೆ ರಾತ್ರಿಕೋ ಚೆನ್ನಾಗಿ ಒಂದು ಕ್ವಾರ್ಟರ್ ಕುಡ್ಕೊ ಬಂದ್ಬಿಟ್ರೆ ಭೀಮಾ ಆದಂಗೆ ಆಗಿರ್ತೀನಿ ನಾನು. ಬಾನು ಕೂಡ ಇತ್ತಗೆ ರೀನ್ ಸೊಪ್ನ ಯಾವಾಗಿಂದ ನೋಡ್ತಿದ್ದೀನಿ. ಆ ತಿಕ್ಕಿ ಆ ಸೀರೆ ಕಿತ್ತೋಬೇಕಾ? ಕುಡಿತಾಗೆ ನನ್ನ 2 ಬರ್ತಾ ಇದ್ದಾವೆ, ನಾನು ಒಂಚೂರು ಹಾಕ್ಕೊಡ್ತೀನಿ. ಇರು ಭಾಗ್ಯಂದು ಅಕ್ಕ, ಇರೋದು ಒಂದೇ ಸೊಪ್ಪು, ಮನೆಯಿಂದ ತರ್ಬೇಕು ತಾನೇ ನೀವು. ಇದು ಬಟ್ಟೆಗೆ ಒಗ್ದು 1 ತಿಂಗಳು ಬರಬೇಕು. ನಾವು ಮನೇಲಿ ಮೊದಲೇ ತರೋದಿಲ್ಲ. ನಮ್ದು ಆಸಾಮಿಗೆ ನಿಮ್ಗೆ ಗೊತ್ತೇ ಇದೆಯಲ್ಲ, ಭಾರಿ ಜಿಪ್ಣಂದಿಗೂ ಇದ್ದಾರೆ. ಚೀಟಿದೆ ದುಡ್ಡು ಅಡ್ಜಸ್ಟ್ ಮಾಡೋದಕ್ಕೆ ನಾನು ಎಷ್ಟು ಕಷ್ಟಪಡ್ತೀನಿ. ಸೋಪಿಗೆ 10 ರೂಪಾಯಿ ಕೊಡಬೇಕು. 10 ರೂಪಾಯಿ ಅಲ್ವೇನೆ? ನಂದು ನಿಂದು ಸ್ನೇಹದ ಮುಂದೆ 10 ರೂಪಾಯಿ ಯಾವ ಲೆಕ್ಕ ಹೇಳು? ಕುಡಿತಾರೆ, 1-2 ಸತಿ ತಿಕ್ಬಿಟ್ಟು ಕೊಡ್ತೀನಿ. ಆಯ್ತು, ಸ್ವಲ್ಪ ತಿಕ್ಬೇಕು. ಆಯ್ತು ಕೊಡಮ್ಮ. ಸೋಪ್ಗೆ ಹಿಂಗೆ ಆಡ್ತೀಯ. ನಿಂತವಿಲ್ಲಿದ್ದಾಗ ನಾವೇನು ಕೊಡಲ್ವಾ? ಅರೆ ಸಾಕು ಭಾಗ್ಯಂದಕ್ಕ, ಕೊಡಿ ಇತ್ತಾಗೆ. ಅಯ್ಯೋ ದೇವ್ರೆ, ನಂದು ಸೋಪೆಲ್ಲ ನೀರಲ್ಲಿ ಹೋಗ್ತಾ ಇದೆ. ಇರೇ ಬಾನು ಆಗೋಯ್ತು. ಅಲೆ ಭಾಗ್ಯ ಬಾನು, ನನಗೆ ಹೇಳ್ದೆ ಬಂದ್ಬಿಟ್ಟಿದ್ದೀರಲ್ಲ. ಜಯಂದು ಅಕ್ಕ, ಬನ್ನಿ. ನಿಮ್ದು ಅಜ್ಜಿದು ಇರ್ತಾರಲ್ಲ, ನಿಮ್ಮ ಅತ್ತೆದು, ಅದಕ್ಕೆ ನಿಮ್ದಕ್ಕೆ ಮನೆ ಕಡೆ ನಾವು ಬರೋದೇ ಇಲ್ಲ. ಬರೀ ಮುದುಕಿದು ಚುಚ್ಚು ಮಾತುಗಳೇ, ಅವೆಲ್ಲ ಕೇಳಕ್ಕೆ ನನಗೆ ಬೇಜಾರು. ಅದಕ್ಕೆ ನಾನು ಭಾಗ್ಯಂದು ಅಕ್ಕ ಇಬ್ರು ಬಟ್ಟೆ ತಗೊಂಡು ಬಂದ್ಬಿಡ್ವಿ. ನಮ್ಮನೆ ಮುದುಕಿದಿದ್ದಿದ್ದೆ, ಅದಕ್ಕೆ ನೀವು ಬರೋದು ಬಿಟ್ಬಿಡ್ತೀರಾ? ತಲೆ ಮೇಲೆ ತಲೆ ಬೀಳಲಿ ಬಾನು, ನೀವು ಬರಲೇಬೇಕು. ನೀವಿಬ್ರು ನನ್ನ ಸ್ನೇಹಿತರು, ಯಾರಿಗೂ ಎದುರ್ಕೊಂಡು ಬರ್ದಂಗೇನಿರೋದು ಬೇಡ. ಆಯ್ತು ಬಿಡು ಜಯಕ್ಕ, ಬರ್ತೀವಿ. ನಿನ್ನ ಮಗಳು ನೆನೆ ಬಂದಿದ್ದು ನಮ್ಮ ಮನೆ ತಗೋ ಕೆಲಸ ಮಾಡೋಕ್ಕೆ ಅಂತ. ಇಬ್ಬರು ಅದೇನೋ ಗುಸಪಿಸ ಅಂತ ಮಾತಾಡ್ತಿದ್ರಪ್ಪ. ನಾನೇ ನಾವು ರೂಮ್ ತಕ್ಕ ಹೋಗ್ಲಿಲ್ಲ. ಏನು ವಿಷಯ? ಮನೇಲಿ ಏನಾದ್ರು ವಿಶೇಷನಾ? ಅಯ್ಯ, ಎಂಥ ವಿಶೇಷನೂ ಇಲ್ಲ. ನಮ್ಮ ಮನೆ ಮುದುಕಿದು ಒಂದೇ ಹಠ. ನನ್ನ ನಾದ್ನಿ ಬೇರೆ ಬಂದಿದ್ದಾಳೆ. ನಮ್ಮ ಅತ್ತೆನೂ ನಮ್ಮ ನಾದ್ನಿ ಇಬ್ಬರು ಸೇರಿಕೊಂಡು ನಮ್ಮ ನಾದ್ನಿ ಮಗನಿಗೆ ನಮ್ಮ ಲಕ್ಷ್ಮಿ ಗಂಟಾಕ್ಬೇಕು ಅಂತ ಕಾಯ್ತಾ ಇದ್ದಾರೆ ಪಾಪ. ಜಯಂದು ಅಕ್ಕ, ಹಂಗಾದ್ರೆ ಲಕ್ಷ್ಮಿದು ಮದುವೆ ಮಾಡ್ಬಿಡ್ತೀರಾ? ಹೌದಾ ಜಯಕ್ಕ, ಹಂಗ ಲಕ್ಷ್ಮಿ ಮದುವೆ ಮಾಡ್ಬಿಡ್ತೀರಾ? ಹಂಗಾದ್ರೆ ಓದು. ನೀವು ಸರಿಯಾಗಿ ಹೇಳಿದ್ರಿ. ನಾನು ಮಾಡ್ತೀನ. ಅದರಲ್ಲೂ ಅವನೇನು ಭಾರಿ ಒಳ್ಳೆ ಹುಡುಗ ಏನಲ್ಲ, ದೊಡ್ಡ ಕುಡ್ಕ ಅಂತೆ. ಅಂತೂ ತಗೊಂಡೋಗಿ ನನ್ನ ಮಗಳನ್ನ ಕೊಡೋದ್ರೆ ನಾನು ಬಿಟ್ಬಿಡ್ತೀನ. ಯಾವ ತಾಯಿ ತಾನೇ ಒಪ್ಕೋತಾಳೆ? ಇದಿನ್ನೂ ನನ್ನತವ ನೇರವಾಗಿ ಬಂದಿಲ್ಲ ವಿಷಯ, ನಾನು ಕೇಳಿಸ್ಕೊಂಡಿರೋದು. ನನ್ನತವ ಬರಲಿ ಇಲ್ಲ ಅಂತ ಹೇಳ್ಬಿಡ್ತೀನಿ. ಕುಡ್ಕೊಂಡು ಕೊಡೋದು ಬೇಡ, ಸುಮ್ಮನಿರು. ಹೋಗಿ ನಮ್ಮ ಮಕ್ಕಳು ನಾವೇ ಹಾಳು ಬಾವಿಗೆ ತಳ್ದಂಗಾಗುತ್ತೆ. ಹೌದು ಜಯಂದು ಅಕ್ಕ, ನಾವೇ ಇವಾಗ ಕುಡುಕ್ರನ್ನ ಕಟ್ಕೊಂಡು ಅನುಭವಿಸ್ತಿರೋ ಸಾಕಲ್ವಾ? ಲಕ್ಷ್ಮೀದು ಜೀವನ ಹಿಂಗೆ ಆಗಬಾರ್ದು. ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು. ಆಮೇಲೆ ಜಯಂದು ಅಕ್ಕ, ನಮ್ಮೂರಿಗೆ ಯಾರೋ ಇಬ್ಬರು ಹುಡುಗರು ಬಂದಿದ್ದಾರಂತೆ. ಹ್ಞೂ ಜಯಕ್ಕ, ನಾನು ಅದನ್ನೇ ಕೇಳ್ಬೇಕಂತ ಅನ್ಕೊಂಡೆ. ಗೌಡ್ರಿ ಅಂತೆ ಮನೆ ಕೊಡ್ಸಿರೋದು? ಹ್ಞೂನೆ, ಕರ್ಕೊಂಡೋಗಿ ಮನೆ ಅದೇ ಆ ಕೇಶವಣ್ಣನ ಮನೆನ ಕೊಡಿಸಿದ್ದಾರೆ ಇವರು. 15 ದಿನಕ್ಕೆ ಬಾಡಿಗೆ ಬರುತ್ತೆ ಅಂತ. ಅದೇನು ಕೆಟ್ಟ ಬುದ್ಧಿನೋ ಬೇರೆಯವ್ರ ಮನೇನ ಬಾಡಿಗೆ ಕೊಡೋದು. ಅವ್ರ ಹೆಂಡತಿ ಊರಲ್ಲಿಲ್ಲ ಅಂದ್ಬಿಟ್ಟು ಇಂಥ ಕೆಲಸ ಮಾಡಿದ್ದಾರೆ. ಏನಾದರೂ ಮಾಡ್ಕೊಳ್ಳಿ ಪಾಪ, ಹುಡುಗರಲ್ವ ಅಂದ್ಬಿಟ್ಟು ಊಟನ ಸದ್ಯಕ್ಕೆ ನಾನೇ ಕೊಡ್ತಾ ಇದ್ದೀನಿ. ಇವತ್ತು ಬಟ್ಟೆ ಒಗ್ಯಕ್ಕೆ ಅಂತ ಬಂದನಲ್ಲ ಈ ಕಡೆಗೆ, ಲಕ್ಷ್ಮಿಗೆ ಹೇಳ್ಬಿಟ್ಟು ಬಂದೆ, ಊಟ ನೀನೇ ಕೊಟ್ಬಿಟ್ಟು ಬಾರಮ್ಮ ಅಂತ. ಹೋಗ್ಲಿ ಬಿಡಕ್ಕ, ಊಟ ತಾನೇ 3 ಹೊತ್ತು. ಪಾಪ ಗಂಡು ಮಕ್ಕಳು ಏನು ಮಾಡ್ಕೊತವೆ, ಹೋಗ್ಲಿ ಬಿಡು. ಸರಿ ಜರ್ಕಳ್ರಿ ಒಂಚೂರು ಆ ಕಡೆಗೆ. ನಾನೊಂಚೂರು ಬಟ್ಟೆ ಹೊಕ್ಕೊಂಡು ಮನೆ ತಕ್ಕ ಹೋಗ್ತೀನಿ. ಮಳೆ ಬೇರೆ ಬೀಳಂಗಾಗಿದೆ. ಬಟ್ಟೆನ ಮನೆ ಹತ್ರನೇ ಒಣಗಿಸ್ಕೊಂಡ್ರೆ ಆಯಿತು. ಇಲ್ಲಿ ಹೊಕ್ಕೊಂಡು ಹೋಗ್ಬಿಡ್ತೀನಿ. ಅಯ್ಯ ಸರಿ ಬಾರಕ್ಕ, ಬಾಯ್ ಕಡೆ ಜಾಗ ಇದ್ಬಾ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಜಯ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಮ್ಮ ಲಕ್ಷ್ಮಿ ಮದುವೆನ ನನ್ನ ನಾದಿನಿ ಮಗನಿಗೆ ಕೊಡಬೇಕು ಅಂತ ತುಂಬ ಹೊಂಚಾಗ್ತಿದ್ದಾರೆ ಮನೇಲಿ. ನಾವು ಇದನ್ನೆಲ್ಲ ತಡಿಬೇಕು. ಯಾವುದೇ ಕಾರಣಕ್ಕೂ ಆ ಕುಡ್ಕಂಗೆ ಮಾತ್ರ ನನ್ನ ಮಗಳನ್ನ ಕೊಡೋದಿಲ್ಲ. ಇವ್ರು ಏನೇ ಪ್ಲ್ಯಾನ್ ಮಾಡಲಿ ಅದನ್ನು ನಾನು ತಡೆಯೋದಕ್ಕೆ ಪ್ರಯತ್ನ ಪಡ್ತೀನಿ. ಅನ್ಯಾಯ ಆಗೋದಕ್ಕಂತೂ ಬಿಡೋದಿಲ್ಲ. ನೋಡೋಣ ಮುಂದಿನ ವಿಡಿಯೋದಲ್ಲಿ ಏನೇನಾಗುತ್ತೆ ಅಂತ ನೋಡಬೇಕಾದ್ರೆ ತಪ್ಪದೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಆದಷ್ಟು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡಿ.
ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.